ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಮ್ಮ RCB ತಂಡ ಗೆಲ್ಲಬೇಕು ಅಂತ ಆಡ್ತಾರ, ಇಲ್ಲ ಸೋಲ್ಬೇಕು ಅಂತ ಆಡ್ತಾರ, ಇಲ್ಲ ಬೇರೆ ಟೀಮ್ಗೆ ಪಾಯಿಂಟ್ಸ್ ಬಿಡ್ಕೊಡ್ಬೇಕು ಅಂತ ಆಡ್ತಾರ, ನಮಗಂತೂ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಏನು ಗುರು, ಗೆಲ್ಲೋ ಮ್ಯಾಚ್ ನೆನ್ನೆ ಮಾನವಾಗಿ ಸೋತ್ರಲ್ಲ ಗುರು. ನನಗಂತೂ ಲಿಟ್ರಲಿ ನೆನ್ನೆ ಮ್ಯಾಚ್ ನೋಡ್ಬಿಟ್ಟು ಎಷ್ಟು ಫ್ರಸ್ಟ್ರೇಟ್ ಆದೆ ಅಂತಂದ್ರೆ ಒಂಥರ ಹೇಳಲಿಕ್ಕಾಗಲ್ಲ ಅಂತ ಹೇಳ್ಬೋದು ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಿನ್ನೆ ಮ್ಯಾಚ್ನ ನಾವೇ UP ವಾರಿಯರ್ಸ್ ತಂಡಕ್ಕೆ ತೊಗೊಂಡೋಗಿ ತಗೊಳ್ಳಿ, ನಿಮ್ಗೆ 2 ಪಾಯಿಂಟ್ ನನಗೆ ಬೇಡ, ನಾನು 2 ಪಾಯಿಂಟ್ ನಿಮ್ಗೆ ಕೊಡ್ತಾ ಇದ್ದೀನಿ ಅನ್ನೋ ಥರನೇ ಇತ್ತು. ವರ್ಸ್ಟ್ ಕ್ಯಾಪ್ಟನ್ಸಿ. ನಾನು ಸ್ಮೃತಿ ಮಂದನನ ಬೆಸ್ಟ್ ಕ್ಯಾಪ್ಟನ್ಸಿನ ಹೊಗಳಿದ್ದೀನಿ, ನಾನು ವರ್ಸ್ಟ್ ಕ್ಯಾಪ್ಟನ್ಸಿನ ಬೈದಿಲ್ಲ ಅಂತಂದರೆ ನಾನು RCB ಫ್ಯಾನ್ ಆಗಿ ನನಗೆ ನಾನೇ ಅನ್ಕೊಬೇಕು. ಗುರು, ಅಭಿಮಾನ ಇದೆ ಗುರು, ನಮಗೂ RCB ಕಂಡ್ರೆ ಅಭಿಮಾನ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅಭಿಮಾನಕ್ಕೆ ಅವ್ರು ಬೆಲೆ ಕೊಡಬೇಕು. ನಿನ್ನೆ ಸೂಪರ್ ಓವರಲ್ಲಿ ಬೆಲೆ ಕೊಡಲಿಲ್ಲ ಅಂತಲೇ ಹೇಳ್ಬೋದು ಗಾಯ್ಸ್. ಎಲ್ಸಾ ಪೇರಿ ಅವ್ರನ್ನ ಕರೆಸ್ಬೋದಿತ್ತು, ಅಲ್ಲಿ ಬಿಡಬೇಕಿತ್ತು ಅವ್ರನ್ನ. ಏನು ತಲೆಯಲ್ಲಿತ್ತು ಸ್ಮೃತಿ ಮಂದನ ನಂಗೆ ಅರ್ಥ ಆಗ್ತಾಯಿಲ್ಲ. ಸ್ಪಿನ್ನರು ಅವ್ರಿಗೆ ಗೊತ್ತು, ಸ್ಪಿನ್ನರ್ಗೆ ಆಡಲ್ಲ. ಓವರ್ ಆಲ್ ಚರ್ಚೆ ನಡೀತಾನೆ ಇದೆ. ಸ್ಪಿನ್ನರ್ಗೆ ಅವ್ರು ಓವರ್ಕಮ್ ಮಾಡ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ ಸ್ಪಿನ್ನರ್ಗೆ. ಎಸ್ಪೆಷಲಿ ಅವ್ರು ಔಟ್ ಆಗೋದು ಇಬ್ಬರಿಗೇನೆ, ಒಬ್ರು ಸ್ಪಿನ್ನರ್ಗೆ ಔಟ್ ಆಗ್ತಾರೆ, ಇಲ್ಲ ಅಂತಂದರೆ ಸ್ಲಾಟ್ ಮಾಮೂಲಿ ಈಗ ಫುಲ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ. 2ರಲ್ಲೇ ಅವ್ರು ಔಟ್ ಆಗ್ತಾರೆ ಜಾಸ್ತಿ ಸ್ಮೃತಿ ಮಂದನ. ನನಗನ್ಸಿದ್ದು ನಿನ್ನೆ ಸ್ಮೃತಿ ಮಂದನ ಮ್ಯಾಚ್ ಗೇಮಲ್ಲೇ ಇರಲಿಲ್ಲ. ಆ್ಯಕ್ಚುಲಿ ಪ್ರೋಆಕ್ಟಿವ್ ಕ್ಯಾಪ್ಟನ್ಸಿ ಅಂತ ಹೇಳ್ತೀವಿ ಗೊತ್ತಾ, ಅದೆಲ್ಲೂ ಕೂಡ ಇರಲಿಲ್ಲ. ರೇಣುಕಾ ಸಿಂಗು ನಿಜ ಹೇಳ್ತಾ ಇದೀನಿ, ವರ್ಸ್ಟ್. ಅವ್ರು ಕಮ್ ಬ್ಯಾಕ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ. ಯಾಕಂದ್ರೆ ಟೀಮ್ ಇಂಡಿಯಾದಲ್ಲಿ ಸದ್ಯಕ್ಕೆ ಅವ್ರಿಗೆ ಸ್ಥಾನಗಳು ಸಿಗೋದು ಕಷ್ಟ. ಕೊಟ್ಟಿರೋದು ಅವ್ರಿಗೆ ಬೌಲಿಂಗ್ ಇಂಡಿಯನ್ ಬೌಲರ್ಸ್ಗೆ ಹೈಯೆಸ್ಟ್ ಸಿಕ್ಕಿರೋದು ರೇಣುಕಾ ಸಿಂಗ್ ಅವ್ರಿಗೆ. ಸೊ ಅವ್ರು ಅದನ್ನ ತಲೆಯಲ್ಲಿ ಇಟ್ಕೊಳ್ಬೇಕಾಗಿತ್ತು. ಜಸ್ಟ್ 20 ರನ್ಸ್. ಸೋಫಿಯಾ ಅಕಿಲಿಸ್ಟೋನ್ ಆಲ್ರೌಂಡರ್ ಅಲ್ಲ ಗುರು, ಬ್ಯಾಟರ್ ಆಲ್ರೌಂಡರ್ ಅಲ್ಲ ಗುರು, ಅವರು ಬೌಲರ್ ಆಲ್ರೌಂಡ್ರು. ನೀವು ಅವ್ರು ಆಕ್ಚುಲಿ ಅವ್ರು ಯಾವ ಮ್ಯಾಚಲ್ಲೂ ಅಷ್ಟೆಲ್ಲ ಗುರು ಎಲ್ಲಿಗೆ ಹಾಕೊಡ್ತಾ ಇದ್ದೀರಾ, ಬಾಲ್ನ ಸ್ಲಾಟ್ಗೆ ಹಾಕೊಡ್ತಾ ಇದ್ದೀರಾ. ಅವ್ರು ಬಂದು ಪಟ್ಟಕ್ಕಂತ 6 ಹೊಡಿತಾ ಇದ್ದಾರೆ. ಎರಡು 6 ಹೋದ್ಮೇಲೆ ಇನ್ನೊಂದು 4 ಕೊಡ್ತೀರಾ ನೀವು. ಆ ಕಡೆ ಫೀಲ್ಡರ್ ನಿಲ್ಸ್ಕೊಂತಲ್ಲ, ಫೀಲ್ಡಿಂಗ್ ತಕ್ಕನಾಗಿ ಬೌಲಿಂಗ್ ಮಾಡ್ತಾ ಇಲ್ಲ. ಮೇ ಬಿ ನನಗೆ ಏನು ಅನ್ಸಿದ್ದು ಅಂತಂದರೆ ಆ್ಯಕ್ಚುಲಿ ಕಿಮ್ ಗಾರ್ತ್ ಅವ್ರನ್ನ ಮೇ ಬಿ ಔಟ್ ತೊಗೊಂಡ್ರು ಗೊತ್ತಾ. ಪಾಪ ಒಬ್ಬರೇ ಲೋನ್ ವರಿ ಆಡ್ತಾರೆ, ರನ್ಸ್ ಹೊಡ್ಸ್ಕೊಂಡ್ರು ಸ್ಟಾರ್ಟಿಂಗ್ 2 ಫಸ್ಟ್ ಸೆಕೆಂಡ್ ಓವರ್ಸಲ್ಲಿ ರನ್ಸ್ ಹೊಡ್ಸ್ಕೊಂಡ್ರು. ಬಟ್ ಅದಾದಮೇಲೆ ಗ್ರೇಸ್ ಹ್ಯಾರಿಸ್ ಅವ್ರನ್ನ ವಿಕೆಟ್ ತೊಗೊಡ್ತಾರೆ. ಅದಾದಮೇಲೆ ಸಿವಿಲ್ ಹೆನ್ರಿ ಅವ್ರನ್ನ ವಿಕೆಟ್ನ ತೊಗೊಡ್ತಾರೆ. ಸೊ ಇಬ್ಬರು ವಿಕೆಟ್ ತೊಗೊಂಡಿರ್ತಾರೆ. ನಮ್ಮ ಅನ್ಕೊಂಡಿದ್ದು ಮ್ಯಾಚ್ ಕೈಯಲ್ಲಿ ಇದೆ ಗುರು, ಕೈಯಲ್ಲಿ ಇತ್ತು ಮ್ಯಾಚು. ಲಾಸ್ಟ್ ಅಟ್ಲೀಸ್ಟ್ ನನಗೆ ಅನ್ಸಿದ್ದೇನೆ ಅಂತಂದರೆ ರೇಣುಕಾ ಸಿಂಗ್ ಜಾಗದಲ್ಲಿ ಮೇ ಬಿ ಲೈಕ್ ರಾಣಾ ಅವ್ರಿಗೆ, ಸ್ನೇಹ ರಾಣಾ ಅವ್ರಿಗೆ ಕೊಟ್ಟಿದ್ರೆ ಮೇ ಬಿ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ ಗುರು, ಪಾಪ ಎಲ್ಸಾ ಪೇರಿ ಅವ್ರಿಗೂ ಬೆಲೆ ಇಲ್ಲ, 90 ರನ್ ನೋಡಿತಾರೆ. ಈ ಕಡೆ ಸ್ನೇಹ ರಾಣಾ ಅವರು 3 ವಿಕೆಟ್ ತಗೋತಾರೆ. ಡೆಬ್ಯೂ ಮ್ಯಾಚ್ ಗುರು ಸ್ನೇಹ ರಾಣಾ ಅವ್ರದ್ದು. ಏನು ಒಂದು ಸ್ವಲ್ಪ ಥಿಂಕ್ ಮಾಡ್ಬೇಕು ಅವರು. ನನಗೆ ಅನ್ಸಿದ್ದು ಏನಂತಂದ್ರೆ ಗೈಸ್, ಆಕ್ಚುಲಿ ಹೇಳ, ಸೊ ಮೇ ಬಿ ಇದು ಔಟ್ ಆಫ್ ದಿ ಬಾಕ್ಸ್ ಇರ್ಬೋದೇನೋ. ಮೇ ಬಿ ಸ್ಮೃತಿ ಮಂದನ ಅವರು ಜಲಸಿ ಫೀಲ್ ಆಗ್ತಿದಾರೇನೋ ಎಲ್ಸಾ ಪೇರಿ ಅವ್ರ ಮೇಲೆ. ಮೇ ಬಿ ಯಾಕಂತಂದ್ರೆ ಸಪೋರ್ಟ್ ಎಲ್ಲ ಎಲ್ಸಾ ಪೇರಿ ಅಂತ ಕೂಗ್ಕೋತಾ ಇದ್ರೆ. ಇವನ್ ಬೋರ್ಡ್ ಸಿಂಬಲ್ ಬೋರ್ಡ್ ಎಲ್ಲ ಇಟ್ಕೊಂಡ್ ಬಂದಿದ್ದಾರೆ ಅಲ್ಲಿ, ವಿ ಲವ್ ಎಲ್ಸಾ ಪೇರಿ ಅಂತ. ಆಕ್ಚುಲಿ ಹೇಳ, ನಾನು ಬರ್ಕೊಡ್ತೀನಿ ಗೈಸ್, ನಾನು ಸ್ಮೃತಿ ಮಂದನಗೆ ಏನೋ ಸಪೋರ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಂದ್ರೆ ರೇಣುಕಾ ಸಿಂಗ್ ಸಪೋರ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ಎಲ್ಸಾ ಪೇರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ ಹೋಗ್ಬಿಡಿ. ಯಾರು ಚೆನ್ನಾಗಿ ಆಡ್ತಾರೆ ಗುರು, RCB ಅನ್ನೋ ಒಂದು ಫ್ರಾಂಚೈಸಿ ಇದೆ ಗೊತ್ತಾ. ಸೊ ಆ ಫ್ರಾಂಚೈಸಿಗೆ ಅಷ್ಟೇ ನಾನು ಸಪೋರ್ಟ್ ಮಾಡ್ತಾ ಇರೋದು. ಗೆದ್ರೆ ಖುಷಿ ಪಡ್ತೀನಿ, ಸೋತ್ರೆ ನಾನೇ ಬೈಬೇಕು, ಇನ್ಯಾರು ಬೈತಾರೆ. ಅದು ಸೋತಿದ್ದು ನನಗೆ ಮೊನ್ನೆ ಮ್ಯಾಚ್ ಮುಂಬೈ ಮೇಲೆ ಸೋತ್ವಲ್ಲ ನಾವು, ಪ್ರಾಮಿಸ್ ಹೇಳ್ತೀನಿ, ನನಗೊಂದು ಚೂರು ಬೇಜಾರಾಗಿಲ್ಲ. ಮೊನ್ನೆ ನಮ್ಮ ರಿವ್ಯೂಸ್ ನೀವು ಹೋಗ್ಬಿಟ್ಟು ನೋಡಿ, ಹೊಗಳಿದ್ದೀನಿ ನಾನು. ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಹೌದು. ಸೊ ಅಲ್ಲೆಲ್ಲೂ ನನಗನ್ಸಿದ್ದು ಏನಂತಂದ್ರೆ ಕ್ಯಾಪ್ಟನ್ಸಿ ಎರರ್ ಏನು ಕಾಣಿಸಿಲ್ಲ. ಇಟ್ಸ್ ಓಕೆ, ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು. ಸ್ಮೃತಿ ಮಂದನ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಒಂದು ಪಾಠನ ಕಲ್ತ್ಕೊಂಡಿದ್ದಾರೆ, ಡಿಫೆಂಡ್ ಮಾಡಿ ಗೆಲ್ತಾರೆ. ನಿನ್ನೆ ಮ್ಯಾಚಲ್ಲಿ 167 ಹೊಡೆದಿದ್ದ ನಾವು ಲಾಸ್ಟ್ ಬಾಲಲ್ಲಿ ತೊಗೊಂಡೋಗಿ ಡಿಫೆಂಡ್ ಮಾಡ್ಕೊಬೋದಾಗಿತ್ತು. ಓಕೆ, ಇಟ್ಸ್ ಓಕೆ, ಅದು ಬೇರೆ. ಬಟ್ ಇವತ್ತಿನ ಮ್ಯಾಚಲ್ಲಿ 180 ಹೊಡೆದಿದ್ದೀವಿ. ಬೌಲರ್ಸ್ ಬಂದು ಹೊಡಿತಾ ಇದ್ದಾರೆ ಅಂತಂದ್ರೆ ನಿಮಗೆ ಗುರು 8 ಓವರಲ್ಲಿ 80 ರನ್ ನೀನು ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೆ ನೀನು ಯಾವ ಸೀಮೆ ಕ್ಯಾಪ್ಟನ್ಸಿ ನೀನು ಮಾಡ್ತಾ ಇದೆಯಾ. ಆ್ಯಂಡ್ ಎಸ್ಪೆಷಲಿ ನೀನು ಬೌಲರ್ಸ್ಗೆ ನೀನು ಏನಂತ ಹೇಳ್ತಾ ಇದೆಯಾ. ರೇಣುಕಾ ಸಿಂಗು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಗುರು, ಇಂಡಿಯಾ ಟೀಮ್ಗೆ ಆಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಬೌಲರು, ಸ್ವಿಂಗ್ ಕಿಂಗ್ ಅಂತ ಹೇಳ್ತಾರೆ. ಹಂಗೆ ಅರ್ಥ ಆಗ್ತಲ್ಲ ಯಾವ ಸ್ವಿಂಗ್ ಕಿಂಗು ನೀವು ಆ ರೀತಿ ಆ ಲೆವೆಲಲ್ಲಿ. ರೇಣುಕಾ ಸಿಂಗ್ ಅವ್ರಿಗೆ ಲೈಕ್ ಕೊಡೋದು ಬದಲು ಇನ್ನ ಎಲ್ಸಾ ಪೇರಿ ಅವ್ರದಿತ್ತು ಅವರು ಕೊಡ್ಬೋದಿತ್ತಲ್ಲ ಗುರು. ಎಲ್ಸಾ ಪೇರಿ ಅವ್ರು ನೆನೆ ಬೌಲಿಂಗ್ ಮಾಡಿದ್ದಾರೆ ಗುರು, 2 ಓವರ್. ಅವ್ರು ಅಂದ್ರು ಆಕ್ಚುಲಿ ಅವರು ಸ್ಟಾರ್ಟಿಂಗ್ ಪೋಸ್ಟ್ ಇಂಟರ್ವ್ಯೂ ಅಲ್ಲಿ ಲೈಕ್ 89 ರನ್ಸ್ ಮಾಡ್ತಾರೆ ಗೊತ್ತಾ. ಅದಾಗಿದ ತಕ್ಷಣ ಲೈಕ್ ಕ್ಯಾಪ್ನ ಕೊಡಕ್ ಬರ್ತಾರೆ, ಆರೆಂಜ್ ಕ್ಯಾಪ್ನ. ಅವ್ರು ಹೇಳ್ತಾರೆ ನಾನು ಇವತ್ತು ಬೌಲಿಂಗ್ ಮಾಡಕ್ಕೆ ರೆಡಿ ಇದ್ದೀನಿ, ಹೋಪ್ ದಟ್ ನಾನು ಮಾಡ್ತೀನಿ ಬೌಲಿಂಗ್ನ ಅಂತ ಅಂದರು. ಸೊ ಅಂದರೆ ಅವರು ಫಿಟ್ ಫಸ್ಟ್ ಲಾಸ್ಟ್ ಮ್ಯಾಚಲ್ಲೇ ಮಾಡ್ಬೋದಾಗಿತ್ತು, ಬಟ್ ಸ್ಟಿಲ್ ಚಾನ್ಸ್ನ ತೊಗೊಳ್ಳಿಲ್ಲ. ಈ ಮ್ಯಾಚ್ ಬಂದರು 1 ವಿಕೆಟ್ನ ತೊಗೊಂಡ್ರು. ಅದು ಯಾರ್ದು ಗುರು, ಸ್ನೇಹ ಶರಾವತ್ ತೊಗೊಂಡಿದ್ದು ಆ್ಯಕ್ಚುಲಿ. ಸೊ ಅವರು ಚೆನ್ನಾಗಿ ಹೊಡಿತಾ ಇದ್ರು, 33 ರನ್ ಅವರೇ ಹೊಡಿತಿದ್ರು ಆ್ಯಕ್ಚುಲಿ. ಅನ್ಕೊಂಡೆ ಅವರು ಒಂದು 10-20 ರನ್ ಪುಷ್ ಮಾಡಿಬಿಟ್ಟಿದ್ರೆ ಹೆನ್ರಿ ಸಿವಿಲ್ ಅವ್ರಿಗೆ ಇನ್ನೂ ಕಷ್ಟ ಆಗ್ತಾ ಇಲ್ಲ, ಆರಾಮ್ಸೆ ಈಸಿಯಾಗಿ ಮುಗಿಸ್ಬಿಟ್ಟಿರೋರು. ಆ ವಿಕೆಟ್ನ ತಗೊಡ್ತಾರೆ. ಬರೀ 5 ರನ್ 10 ರನ್ ಕೂಡ ಹೊಡ್ಸ್ಕೊಂಡಿರ್ತಾರೆ 2 ಓವರ್ಗೆ ಅಷ್ಟೇ. ಅವರು 5 ಎಕಾನಮಿ ಇರುತ್ತೆ. ಗೈಸ್ ನಿನ್ನೆ ಆಕ್ಚುಲಿ ಸೋಫಿ ಎಕಿಲ್ಸ್ಟನ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗೈಸ್. UP ವಾರಿಯರ್ಸ್ ಮನೆಗೆ ಹೋಗೋ ಹಂತದಲ್ಲಿ ಹೋಗ್ಬಿಟ್ಟಿತ್ತು ಬಿಡಿ. ಸೊ ಎಲ್ಲೋ ಇದ್ದಿದ್ದ ಮ್ಯಾಚ್ ನ ಎಲ್ಗೋ ತಗೊಂಬಂದ್ ಕುಣಿಸಿದ್ರು ಗುರು. ಅವರು ಅವ್ರ ತಂಡದವ್ರು ಸುಮ್ಮನೆ ನೋಡ್ತಾ ಇದ್ದೀನಿ ನಾನು, ಸುಮ್ಮನೆ ಸಪ್ಪು ಕೂತಿದ್ರು. ಇವ್ರು ಎಕಿಲ್ಸ್ಟನ್ ಯಾವಾಗ ಎದ್ದು ಕುಣಿತಾ ಇದಾರೆ.
ಬ್ಯಾಡ್ ಬೌಲಿಂಗ್ ಗೈಸ್. ಆಕ್ಚುಲಿ ನಾನು ಗುಡ್ ಹಿಟ್ಟಿಂಗ್ ಅಂತ ಹೇಳ್ತಲ್ಲ, ಬ್ಯಾಡ್ ಬೌಲಿಂಗ್ ಅಂತ ಹೇಳ್ತಾ ಇದೀನಿ. ಅವ್ರು ಎಲ್ಲಿ ಲೈಕ್ ಕಂಫರ್ಟ್ ಝೋನ್ ಇದಾರೋ ಆ ಕಂಫರ್ಟ್ ಝೋನ್ಗೆ ಮ್ಯಾಚ್ ಹಾಕೊಡ್ತಿದ್ದಾರೆ. ಅಂಡ್ ಇನ್ನೊಂದು ವರ್ಸ್ಟ್ ಅಂತ ಹೇಳ್ತೀನಿ, ಲೈಕ್ ಅಂಪೈರ್ಸ್ ಮಾಡಿದ ಡಿಸಿಷನ್ ಏನಂತಂದ್ರೆ, ಜಾರ್ಜಿಯಾ ವೇರಮ್ ಅವ್ರು ಸ್ಟ್ರೈಕ್ ಅಲ್ಲಿ ಇರ್ತಾರೆ, 19ನೇ ಓವರ್ 18ನೇ ಓವರ್ ಅಂತ ಅನ್ಕೊಂತೀನಿ, ಬಂದು ಬಾಲ್ ಹಾಕ್ತಾರೆ, ಒಂದು ಸಿಂಗಲ್ ನ ತಗೊಳ್ತಾರೆ. ಆ ಬಾಲ್ ನೋಡಿದ್ರೆ ಡೆಡ್ ಅಂತ ಕೊಡ್ತಾರೆ. ಏನಕ್ಕೆ ಡೆಡ್? ಬ್ಯಾಟ್ಸ್ಮನ್ ರೆಡಿ ಆಗಿದ್ರೆ, ಬೌಲರ್ ರೆಡಿ ಆಗಿದ್ರೆ, ಅಂಪೈರ್ ರೆಡಿ ಆಗಿಲ್ಲ ಅಂತ ಈ ಕಡೆ ಬಂದ್ಬಿಡ್ತಿದ್ರು, ಅವರು ವಿಕೆಟ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಬಾಲ್ ಆ ಬಾಲ್ ಡೆಡ್ ಆಗುತ್ತೆ. ಆ ಬಾಲ್ ಡೆಡ್ ಆಗಿದ ತಕ್ಷಣ 1 ರನ್ ನೋಡಕ್ ಹೋಗ್ತಾರೆ, ಆ ವಿಕೆಟ್ ಆಗುತ್ತೆ. ಗುರು ಎಲ್ಲಿ ನನಗೆ ಅನ್ನಿಸ್ತಾ ಇದೆ ಏನಂತಂದ್ರೆ, ನೆನ್ನೆ ಮ್ಯಾಚ್ ಏನಾರ ಫಿಕ್ಸ್ ಮಾಡ್ಕೊಂಡ್ಬಿಟ್ರ ಅಂತ ಅನಿಸ್ತಾ ಇದೆ ನನಗೆ. ಫಸ್ಟ್ ಟೈಮ್ ಚಿನ್ನಸ್ವಾಮಿಲಿ ಗೈಸ್ ಎಷ್ಟು ಸಪೋರ್ಟ್ ಆರ್ ಸಿ ಬಿ ಅಂತ. ನಾವು ಕೂಡ ಮೊನ್ನೆ ಒಂದು ಮ್ಯಾಚ್ ಹೋಗಿದ್ವಿ, MI ವರ್ಸಸ್ RCB ಮ್ಯಾಚ್ ಇತ್ತು, ಅದಕ್ಕೆ ಹೋಗಿದ್ವಿ. ಅದು ಥ್ರಿಲ್ಲಿಂಗ್ ಮ್ಯಾಚ್ ಗುರು. ಅದಕ್ಕೆ ಏನ್ ಸಪೋರ್ಟ್ ಗುರು. ನೆನ್ನೆನೂ ಕೂಡ ಅಷ್ಟೇ ಕ್ರೌಡ್ ತುಂಬಿತ್ತು, ಸಪೋರ್ಟ್ ಇತ್ತು ಗೈಸ್. ನೀವು ಆಕ್ಚುಲಿ ನಂಬಲ್ಲ, ನಾನು ಟಿವಿಲಿ ಕುತ್ಕೊಂಡು ನಾನು ನೋಡ್ತಾ ಇದ್ದೆ ಮ್ಯಾಚ್ ಅಲ್ಲಿ. 19ನೇ ಓವರ್ ಯಾವಾಗ 20 ರನ್ ಬೇಕಾಗಿತ್ತು ಅಂತಂದಾಗ ನಂಗೂ ಟಿವಿ ಆಫ್ ಮಾಡು ಗುರು, RCB ಅಂತ ಕೂಗ್ತಾ ಇದ್ದಿದ್ದು ಆಕ್ಚುಲಿ ನೆನ್ನೆ ಮ್ಯಾಚ್ ಚಿಯರ್ ಅಪ್ ಅಲ್ಲಿ. ನಾನು ಇವನಿಗೆ ಹೆನ್ರಿ ಅವ್ರು ಔಟ್ ಆದ್ರು ಗೊತ್ತಾ. ಸೊ ಸುನಿಲ್ ಹೆನ್ರಿ ಅವ್ರು ಔಟ್ ಆಗಿದ ತಕ್ಷಣನೇ ಗೆಲ್ತಾರೆ ಬಿಡು, ಲಾಸ್ಟ್ ವರ್ಗೂ ಹೋಗುತ್ತೆ, ಬಟ್ ಅಂದ್ರೆ ನಾವು ಡಿಫೆಂಡ್ ಮಾಡ್ಕೊಂತೀವಿ. 5 ರನ್ನಿಂದನೂ ಗೆದ್ರು ವಿನ್ನೆ, 10 ರನ್ನಿಂದನೂ ಗೆದ್ರು. ಅಂಡ್ ಇನ್ನೊಂದು ಎಕ್ಸ್ಪೆಷಲಿ ಇವ್ರಿಗೆ ಹೇಳಿದ್ದು ಏನಂದ್ರೆ, 20 ರನ್ಸ್ ಇದ್ರೆ ಡಿಫೆಂಡ್ ಮಾಡ್ಕೊಂತಾರೆ. ವುಮೆನ್ಸ್ ಅಲ್ಲಿ 20 ರನ್ಸ್ ಹೆಂಗೆ ಅಂತಂದ್ರೆ ಒಂಥರ 50 ರನ್ಸ್ ಇದ್ದಂಗೆ ಗುರು. ಲಾಸ್ಟ್ ಓವರ್ ಅಲ್ಲಿ 18 ರನ್ ಬೇಕಾಗಿರುತ್ತೆ. ಲಾಸ್ಟ್ ಓವರ್ ಅಲ್ಲಿ ಇವರು ಎಕಲ್ಸ್ಟನ್ ಅವರು 6 ಹೊಡೆದ್ರಲ್ಲ, ಅಲ್ಲೇ ನನ್ ಹೋಪ್ಸ್ ಹೊಂಟೋಯ್ತು. ಲಿಟ್ರಲಿ ಹೆಂಗ ಅನ್ನಿಸ್ತು ಅಂತಂದ್ರೆ, ಮೊದಲನೇ ಓಕೆ ಏನೋ ಡಿಫೆಂಡ್ ಮಾಡಿಸ್ಕೊಂಡ್ಬಿಡ್ತಾರೆ, ರೇಣುಕಾ ಸಿಂಗು ಸೂಪರ್ ಬೌಲರ್. ಇಲ್ಲ ಗುರು, ಆಕ್ಚುಲಿ ಸ್ಮಿತಿ ಮಂದನ ಅದು ವರ್ಸ್ಟ್ ಕ್ಯಾಪ್ಟನ್ಸಿ. ಅಂಡ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನನಗೆ ಅನ್ನಿಸ್ತಾ ಇರೋದು ಅವ್ರು ಜಲಸಿ ಫೀಲ್ ಆಗಿದ್ದಾರೆ ಎಲ್ಸಾ ಪೆರಿ ಅವ್ರದ್ದು. ಆಕ್ಚುಲಿ ಏನ್ ಕನ್ಸಿಕ್ಯೂಟಿವ್ ರನ್ಸ್ ಅವ್ರಂತರ ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಮೆನ್ಸ್ ನಾವು IPL ಏನಕ್ಕೆ ತುಂಬಾ ಇಷ್ಟಪಡ್ತೀವಿ ಹೇಳ, ಒಂದು ಸೂಪರ್ ಓವರ್ ಅಂತ ಆದ್ರೆ ಫಸ್ಟ್ ವಿರಾಟ್ ಕೊಹ್ಲಿ ಬರ್ತಿರ್ಲಿಲ್ಲ, ಕ್ರಿಸ್ ಗೇಲ್ ಎಬಿಡಿ ಈಗ ಗೈಲ್ ಇರೋ ತನಕನು ಗೈಲು ಎಬಿಡಿನೇ ಬರ್ತಾರೆ. ಗೈಲ್ ಹೋದ್ಮೇಲೆ 2016 ಅಲ್ಲಿ ಒಂದು ಸೂಪರ್ ಓವರ್ ಆಯ್ತು, ಅದ್ರಲ್ಲಿ ಕೊಹ್ಲಿ ಮತ್ತೆ ಎಬಿಡಿ ಅವ್ರು ಬಂದ್ರು. ಗೈಲ್ ಹೋದ್ಮೇಲೆ ಅದು ಫಾರ್ಮ್ ನೋಡ್ಕೊಂಡು ಮಾಡೋರು. ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಅವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರೆ, ಚೆನ್ನಾಗಿ ಬಾಲ್ ನ ಟೈಮ್ ಮಾಡ್ತಿದ್ರು ಅಂದ್ರೆ ಅವ್ರು ಹಿಡಿಯೋರು ಅಷ್ಟೇ. ಅದ್ ಬಿಟ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ. ಫಸ್ಟ್ ಕಳಿಸ್ತಿದ್ರು ನಮ್ ಕಡೆ ಕ್ರಿಸ್ ಗೇಲ್ ಅಂಡ್ ಎಬಿಡಿ ವಿಲಿಯರ್ಸ್. ಯಾಕಂದ್ರೆ ಗೊತ್ತು, ಫಾರಿನ್ ಬ್ಯಾಟರ್ಸ್ ಅಂತ ಯೋಚನೆ ಮಾಡ್ತಾ ಇರಲಿಲ್ಲ, ಟೀಮ್ ಗೆಲ್ಲೋದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ರು. ನಿನ್ನೆ ಸ್ಮೃತಿ ಮಂದನ ಎಷ್ಟು ಒಂಥರ ನನಗೆ ನಿಜ ಅವ್ರನ್ನ ಕಳಿಸ್ಬಿಟ್ಟಿದ್ರೆ ಸ್ಮೃತಿ ಮಂದನ ಲೆವೆಲ್ ಎಲ್ಲೋ ಹೊಂಟೋಗ್ತಿತ್ತು. ಬಿಡಾಪ ನಿಜವಾಗ್ಲೂ ಕ್ರಿಕೆಟರ್ ಜೆನ್ಯೂನ್ ಕ್ರಿಕೆಟರ್ ಆಗಿದ್ರೆ ಅವ್ರನ್ನ ಕಳಿಸಿರ್ತಿದ್ರು. ಅವ್ರನ್ನ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ನಾನು ಹಂಗೂ ನೋಡ್ತಾ ಇದೀನಿ, ಇನ್ನಿಂಗ್ಸ್ ಬ್ರೇಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಮೇ ಬಿ ಅವರೇ ಬರ್ತಾರೇನೋ, ಬಿಡು ಮ್ಯಾಚ್ ವಿನ್ ಆಗ್ತೀವಿ ನಾವು ಅಂತ ಕಾಯ್ತಾ ಇದೆ. ಇನ್ನೊಂದು ಹೇಳ, ಆಕ್ಚುಲಿ ಎಲ್ಸಾ ಪೆರಿ ಅವರು ಎಷ್ಟು ಬಾಲ್ ನ ನೀಟಾಗಿ ಕ್ಲೀನ್ ಸ್ಟ್ರೈಕ್ ಮಾಡ್ತಿದ್ರು ಅಂತಂದ್ರೆ, ಮೆನ್ಸ್ ಅಲ್ಲಿ ಹೊಡಿತಾರೆ ಗೊತ್ತಾ, ಆ ತರ ಹೊಡಿತಾ ಇದ್ರು. ಕ್ಲೀನ್ ಸ್ಟ್ರೈಕರ್ ಬೌಲರ್ ಆಫ್ ನಾನು ನೋಡಿದ್ದು ಇದುವರೆಗೂ. ಆಕ್ಚುಲಿ ನಾನು ನೋಡಿದ್ದು ಇಬ್ರನ್ನ, ಒಂದು ಆಶ್ಲಿ ಗಾರ್ನರ್ ಅನ್ನ ನೋಡಿದ್ದು ಈ ಸೀಸನ್ ಅಲ್ಲಿ, ಅದ್ ಬಿಟ್ರೆ ನಮ್ಮ ಎಲ್ಸಾ ಪೆರಿ ಅವರು ಆ ತರ ಕ್ಲೀನ್ ಸ್ಟ್ರೈಕ್ ಹೊಡಿತಾ ಇದ್ದಿದ್ದು. ಸೊ ನಿನ್ನೆ ನೋಡಿ ಹೆನ್ರಿ ಅವ್ರನ್ನೇ ಲೈಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಅವರು ಕ್ಲೀನ್ ಸ್ಟ್ರೈಕರ್ ಅಂತ ಹೇಳ್ತಾ ಇಲ್ಲ, ಬಾಲ್ ಲಾಂಗ್ ಹೊಡಿತಾರೆ, ಬಟ್ ಕ್ಲೀನ್ ಸ್ಟ್ರೈಕರ್ ಅಂದ್ರೆ ಕ್ರಿಕೆಟಿಂಗ್ ಟರ್ಮ್ಸ್ ಅಲ್ಲಿ ಅದು ಬೇರೆ ಲೆವೆಲೇ ಬರುತ್ತೆ. ಸ್ಮಿತಿ ಮಂದನ ಗೊತ್ತಿದೆ, ನಂಬರ್ 1 ಬೌಲರು, ಸೋಫಿಯಾ ಎಕ್ಕಿಲ್ಸ್ಟೋನು. ಆಮೇಲೆ ನ ಡ್ರಾ ಮಾಡಿಸಿದೀನಿ ಅನ್ನೋ ಒಂದು ತಲೆಯಲ್ಲಿ ಅಷ್ಟು ಮೊಮೆಂಟಮ್ ಅವ್ರ ಹತ್ರ ತಲೆಯಲ್ಲಿ ಇರುತ್ತೆ. ನಾನು ಬಂದು ಸ್ಪಿನ್ನಿಂಗ್ ನಾನು ಆಡಕ್ಕೆ ಬರಲ್ಲ ಅಷ್ಟೊಂದು. ನಾನು ಬಂದು ರಿಚಾ ಘೋಷ್ ಕಳಿಸಿ ನನಗೇನು ಬೇಜಾರಾಗಿಲ್ಲ. ಅವ್ರು ಹೊಡೆಯೋ ಇಂಟೆಂಟ್ ಇತ್ತು, ಬಟ್ ಕನೆಕ್ಟ್ ಆಗಿಲ್ಲ. ನನಗನ್ಸಿ ಎಲ್ಸಾ ಪೆರಿ ಅವ್ರನ್ನ ನೀವು ಆಕ್ಚುಲಿ ಔಟ್ ಆಯ್ತು ಗುರು, ಯಾಕೆ ತಗೊಂಡ್ರು ನಿಮ್ಗೆ ಗೊತ್ತಿದೆ, ಪರವಾಗಿಲ್ಲ, ಔಟ್ ಸೈಡ್ ಆಫ್ ಸ್ಟಂಪ್ ನನಗೆ ಅವಶ್ಯಕತೆ ಇರಲಿಲ್ಲ. 4 ಬಾಲ್ ಆಡ್ಬಿಟ್ಟಿದ್ದಾರೆ, ಇನ್ನು ಕೊನೆಯಲ್ಲಿ 2 ಬಾಲ್ ಉಳ್ಕೊಂಡಿದೆ. ಆ 2 ಬಾಲ್ ಅಲ್ಲಿ ಅಟ್ಲೀಸ್ಟ್ ಎಲ್ಸಾ ಪೆರಿ ಅವ್ರ ಬಂದಿರೋ ಒಂದು 6 ಹೊಡೆದು ಮ್ಯಾಚ್ ವಿನ್ ಮಾಡ್ತಿದ್ರು. ಲಿಟರಲಿ ಬರ್ಕೊಡ್ತೀನಿ ನಾನು. ನೆನೆ ಆಕ್ಚುಲಿ ಬೇಕಾಗಿದೆ ನಮ್ಗೆ 6 ರನ್, 2 ಬಾಲ್ಗೆ 6 ರನ್ ಹೊಡೆದಿದ್ರೆ 9 ರನ್ಸ್ ಆಗ್ತಿತ್ತು. ಆಲ್ರೆಡಿ ನಮ್ಮ ಹತ್ರ 3 ರನ್ಸ್ ಬಂದಿತ್ತು, 6, 7, 8, ಇನ್ನೊಂದು 6, 2 ಬಾಲ್ 1 6 ಹೊಡಿಯಕ್ಕೆ ಏನ್ ಗುರು ಕೆಪಾಸಿಟಿ ಇಲ್ವಾ ಗುರು? ಏನ್ ಗುರು ಇವ್ರಿಗೆ ಇಷ್ಟು ಕೋಟಿ ಕೊಟ್ಟು ನಾವು ಇಂಡಿಯನ್ ಪ್ಲೇಯರು ಸ್ಮೃತಿ ಮಂದನ ಅಂತ ತಲೆ ಮೇಲೆ ಕುಣಿಸ್ಕೊಂಡು ಕ್ವೀನ್ ಅಂತೆಲ್ಲ ಅಂತೀವಿ. ಇನ್ನೊಂದು ಹೇಳ್ತೀನಿ ಗೈಸ್, ಆಕ್ಚುಲಿ ಲಾಸ್ಟ್ ಇಯರ್ ಅವ್ರು ಏನು ಆಡಿದ್ರಲ್ಲಿ ನಾನು ನೋಡಿರೋ ಮಟ್ಟಿಗೆ ಏನೋ ಅದೇ ಚೆನ್ನಾಗಿರೋ ಪಿಚ್ಚಲ್ಲಿ ಆಡ್ಕೊಂಡ್ರು. ಮಿಕ್ಕಿದ್ದೆಲ್ಲ ಹೆಚ್ಚು ಕಮ್ಮಿ ಎಲ್ಸಾ ಪೆರಿ ಅವರೇ. ಲಾಸ್ಟ್ ಸೀಸನ್ ಎಲ್ಸಾ ಪೆರಿ ಅವರೇ ರನ್ಸ್ ಹೊಡೆದಿರೋದು, ಲೈಕ್ ವಿಕೆಟ್ ಕೀಪಿಂಗು ಅವರೇ, ವಿಕೆಟ್ ಅವರೇ ತಗೊಟ್ಟಿದ್ದು. ಇಲ್ಲ ಅಂದ್ರೆ ಎಲ್ಲಿ ಗುರು ನಮ್ಗೆ ಗೆಲ್ಲಕ್ಕಾಗ್ತಿತ್ತು ಗುರು? ಲಿಟ್ರಲಿ ಗುರು ನಿಜ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಹೊಟ್ಟೆ ಉರಿ ಬಂದಿದೆ ಎಲ್ಸಾ ಪೆರಿ ಅವ್ರ ಮೇಲೆ. ಸೊ 3 ಮ್ಯಾಚ್ ಇಂದನೂ ನಾಯಿ ಹೊಡೆದಂಗೆ ಹೊಡಿತಿದ್ದಾರೆ. ಅಂಡ್ ಎಲ್ಸಾ ಪೆರಿ ಅವರು ನಿನ್ನೆ ತನಕ 2ನೇ ರ್ಯಾಂಕಿಂಗ್ ಅಲ್ಲಿ ಇದ್ರು, ಲೈಕ್ ಆರೆಂಜ್ ಕ್ಯಾಪ್. ಸೊ ಇವತ್ತು ನಿನ್ನೆ ಮ್ಯಾಚ್ ಅಲ್ಲಿ ಆರೆಂಜ್ ಕ್ಯಾಪ್ ಬಂದಿದ್ದಾರೆ. ಅವರು ನಮ್ಮ RCB ತಂಡದಿಂದ ಅವರು ನಂಬರ್ 1 ಅಲ್ಲಿ ಇದ್ದಾರೆ. ಇನ್ನ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿ ಜಾರ್ಜಿಯಾ ವೇರಮ್ ಅವರು ನಂಬರ್ 1 ಅಲ್ಲಿ ಇದ್ದಾರೆ. ಸೊ ಇದೊಂದು ಖುಷಿ ವಿಚಾರ ಅಷ್ಟೇ ನಿನ್ನೆ ಮ್ಯಾಚ್ ಅಲ್ಲಿ. ಆಕ್ಚುಲಿ ನಿನ್ನೆ ಮಾಡಿದ ಎರರ್ಸ್ಗಳು ನಾನು ಮತ್ತೆ ರಿಪೀಟ್ ಆಗೋದು ಬೇಡ. ಅಂಡ್ ಮೋರ್ ಓವರ್ ಇನ್ನೊಂದು ಏನಂತಂದ್ರೆ, ನೆಕ್ಸ್ಟ್ ಸೀಸನ್ ಬಂತು ಅಂತಂದ್ರೆ ಸ್ಮಿತಿ ಮಂದನಾಗೆ ಆ ಸ್ಯಾಲ್ರಿ ಏನು ಕೊಡ್ತಾಯಿದ್ರು ಹೈಯೆಸ್ಟ್ ಅದನ್ನು ಕಟ್ ಆಫ್ ಮಾಡಬೇಕು. ಕಟ್ ಆಫ್ ಮಾಡಿಬಿಟ್ಟು ಇನ್ನೊಬ್ರು ಯಾರು ಆಸ್ಟ್ರೇಲಿಯನ್ ಪ್ಲೇಯರ್ಸು ಇಲ್ಲ ಅಂತಂದರೆ ಒಬ್ಬರು ಇಂಡಿಯನ್ ಸ್ಟ್ರಾಂಗ್ ಪ್ಲೇಯರ್ನ ತೊಗೊಳ್ಬೇಕಾಗುತ್ತೆ. ಈ ಸ್ಮಿತಿ ಮಂದನ ಇರಲಿ, ನನಗೆ ಬೇಜಾರಿಲ್ಲ. ಓವರ್ ಹೈಪ್ ಕೊಡೋದು ಬೇಡ ಸ್ಮಿತಿ ಮಂದನಾಗೆ. ಅವರು ಪರ್ಫಾರ್ಮೆನ್ಸ್ ಮಾಡಲಿ, ಚೇಸಿಂಗಲ್ಲೋ ಇಲ್ಲಾಂತಂದರೆ ಡಿಫೆಂಡಿಂಗ್ ಮಾಡಬೇಕಾದ್ರೆ ಒಂದು ಒಳ್ಳೆ ರನ್ಸ್ನ ಸ್ಕೋರ್ ಮಾಡಿಬಿಟ್ಟು ಗೆಲ್ಲಿಸಲಿ. ಮೊನ್ನೆ ಒಂದು ಮ್ಯಾಚ್ ಆಡಿದ್ರೆ ಅದೇ 70 ರನ್ 80 ರನ್ ಡೆಲ್ಲಿ ಮೇಲೆ ಹೊಡೆದ್ರಲ್ಲ,
ಅದೊಂದೇ ಸ್ಕೋರ್ ಬಂದಿದ್ದು. ಅದು ಏನಂತಂದರೆ ಈಸಿ ಟಾರ್ಗೆಟ್ ಇತ್ತು, ಆರಾಮ್ಸೆ ಬ್ಯಾಟಿಂಗ್ ಪಿಚ್ ಇತ್ತು, ನೀಟಾಗಿ ಹೊಡೆದ್ರು, ಒನ್ ಸೈಡೆಡ್ ಮ್ಯಾಚ್ ಆಯ್ತು ಅಷ್ಟೇ. ಬಟ್ ನನಗನ್ಸಿದ್ದು ಏನಂತಂದರೆ ಸ್ಮೃತಿ ಮಂದನ ಅವರು ಇದೇ ರೀತಿ ಲೈಕ್ ತಲೆ ಇಲ್ದಾಗೆ ಕ್ಯಾಪ್ಟನ್ಸಿ ಮಾಡಿಕೊಂಡು ನಾನು ಡಿಫೆಂಡ್ ಮಾಡ್ಕೊಂಡು ಬಿಡ್ತೀನಿ ಗುರು. 180 ರನ್ ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೆ ಇನ್ಯಾವ ರನ್ ಡಿಫೆಂಡ್ ಮಾಡ್ಕೊತೀರಾ? ಅದು UP ವಾರಿಯರ್ಸ್ ಏನೂ ಇರಲಿಲ್ಲ ಗುರು. ಮೊನ್ನೆ ಮ್ಯಾಚ್ ಅಲಕ್ ಬಲಕಲ್ಲಿ ಫ್ಲೂಕಲ್ಲಿ ಗೆದ್ದಿರೋ ತಂಡ ಅದು. ಅವಳು ಏನ್ರಿ ಆ ಸಿವಿಲ್ ಅವ್ರು ಏನಾರ ಒಂದು 6-4 ಆ ಥರ ನೋ ಬಾಲ್ಗಳು ಹಾಕೊಟ್ಟಿಲ್ಲ ಅಂತಂದ್ರೆ ಅವ್ರು ಆ ಮ್ಯಾಚ್ ಹೊಗೆ ಹಾಕೊಂಡು ಹೋಗಿರೋರು. ಡೆಲ್ಲಿಯವ್ರು ಆ್ಯಕ್ಚುಲಿ ಡೆಲ್ಲಿಯವ್ರು ತೊಗೊಂಬಂದಿದ್ರು ಲಾಸ್ಟ್ವರೆಗೂ ಬಾಯಿಗೆ ಬರ್ಸಿದ್ರು. ಆ್ಯಕ್ಚುಲಿ ಅವರು ಕೂಡ ಡೆಲ್ಲಿಯವರು ಯಾರು ಜಿಮ್ಮಿ ರೊಡ್ರಿಗಸ್ ಎಲ್ಲರೂ ಸೇರ್ಕೊಂಡು ಇಲ್ಲ ಒಂದು ಆಕ್ಚುಲಿ ಟಾಸ್ನ ನಾವು ಸೋತಾಗ್ಲೇ ಅನ್ಕೊಂಡು ಎಲ್ಲೋ ಒಂದ್ ಕಡೆ ಹೋಪ್ಸು ನಾನು ಕಳ್ಕೊಂತಿದ್ದೆ. ಸೊ ಮೇ ಬಿ ಮ್ಯಾಚ್ ಹೋಗ್ಬೋದು ಅಂತ. ಬಟ್ ಸ್ಮೃತಿ ಮಂದಣ್ಣವ್ರು ಇಳಿತಾರೆ ಆಕಾಡಕ್ಕೆ, ಒಂದೇನೋ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದು ಹೊಡಿತಾರೆ, ಅದಾದ್ಮೇಲೆ ಔಟ್ ಆಗ್ತಾರೆ ಅವರು. ಅದಾದ್ಮೇಲೆ ಅರ್ಥ ಮಾಡ್ಕೋ, ಅವ್ರು ಔಟ್ ಆಗಿದ್ ಯಾರಿಗೆ? ಸ್ಪಿನ್ನರ್ಗೆ, ದೀಪಕ್ ಶರ್ಮಾಗೆ. ನೀನು ಸ್ಪಿನ್ನರ್ ನಿನ್ಗೆ ಆಡಕ್ಕೆ ಬರಲ್ಲ, ನಿನಗೆ ನನಗೆ ಗೊತ್ತು ನೀನು ಆಡಲ್ಲ, ನೀನು ಸ್ಪಿನ್ನರ್. ಅವ್ರು ಇಮಿಡಿಯೇಟ್ ದೀಪಕ್ ಶರ್ಮಾ 4ನೇ ಓವರ್ಗೆ ಯಾಕೆ ಬಂದರು ಗೊತ್ತು ಅವ್ರಿಗೆ. ಸ್ಮೃತಿ ಮಂದನ ಏನಾದ್ರು ಬಿಟ್ಟರೆ ಫಾಸ್ಟ್ ಬೌಲಿಂಗ್ ಹೊಡಿತಾರೆ, ಪವರ್ ಪ್ಲೇಯರ್ ಆದಷ್ಟು ರನ್ಸ್ನ ಮೂವ್ ಮಾಡಿಬಿಡ್ತಾರೆ, ಅದ್ರ ಬದಲು ವಿಕೆಟ್ ತೊಗೊಂಬೋಣ ಅಂತ. ಹ್ಯಾಟ್ಸ್ ಆಫ್ ಟು ಡ್ಯಾನಿ ಅವರು ಎಲ್ಸಾ ಪೆರಿ ಗುರು 90 ರನ್ಸ್ ಪಾರ್ಟ್ನರ್ಶಿಪ್ ಕೊಡ್ತಾರೆ ಗುರು ಎರಡನೇ ವಿಕೆಟ್ಗೆ. ಸ್ವಲ್ಪ ನಿಧಾನಕ್ಕೆ ಆಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅವ್ರು. ಡೇನಿ ಅವರು ತುಂಬಾ ಕಷ್ಟ ಪಡ್ತಿದ್ರು ಬಾಲ್ಸ್ 25 ರನ್ ಆದ್ಮೇಲೆ ಹೊಡಿಯಕ್ ಆಗ್ತಾ ಇರಲಿಲ್ಲ ಅವ್ರ ಕೈಲಿ. ಬಟ್ ಬಿಡ್ಲಿಲ್ಲ ಗುರು, ಅವರು ಕ್ವಿಟ್ ಮಾಡ್ಲಿಲ್ಲ. ಹೊಡೆದೆ ನೋಡಿ ಹೆಂಗ್ ತೋರಿಸಿ 6 ಹೊಡಿತೀನಿ ಅಂತ ಸ್ಟ್ರೆಂತ್ ನ ಬಿಟ್ಟು 6 ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡು 2-3 6 ಹೊಡಿತಾರೆ ಅವರು. ಈ ಕಡೆ ಎಲ್ಸಾ ಪೆರಿ ಅವರು ನನಗೆ ಗೊತ್ತು ನಾನು ಹೆಂಗಿದ್ರೆ ನಾನು ಫಾರ್ಮಲ್ಲಿ ಆಡ್ತೀನಿ ಅಂತ ಹೊಡೆದ್ರು 180 ವರೆಗೂ ತಗೊಂಡ್ಬಂದಿದ್ದಾರೆ. ನಿಮ್ ಕೈಲಿ ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಆಕ್ಚುಲಿ ನೆನ್ನೆ ಮ್ಯಾಚ್ ಅಲ್ಲಿ ಕನಿಕಾ ಅಹುಜಾ ಅವರು ಏನೂ ಆಡ್ಲಿಲ್ಲ, ಇನ್ನ ಯಾರು ರಿಚಾ ಘೋಷ್ ಅವರು ಕೂಡ ಏನೂ ಆಡ್ಲಿಲ್ಲ. ಸೊ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ನನ್ನ ಪ್ರಕಾರ ಗೆದ್ದಿದ್ರೆ RCB ತಂಡದಲ್ಲಿ ಎಲ್ಸಾ ಪೆರಿ ಅವರಿಗೆ ಕೊಡ್ತಿದ್ದು. ನನಗೆ ಆಮೇಲೆ ಇನ್ನೊಂದು ಬೇಜಾರಾಗಿದೆ ಏನು ಗೊತ್ತಾ, ಕನಿಕಾ ಅಹುಜಾ ಅವ್ರಿಗೆ 1 ಓವರ್ ಕೊಡ್ಬೇಕಾಗಿತ್ತು ಅಂತ ಅನ್ನಿಸ್ತು, ಎಲ್ಸಾ ಪೆರಿ ಅವ್ರಿಗೆ ಲಾಸ್ಟ್ ಓವರ್ ಕೊಡ್ಬೇಕಾಗಿತ್ತು ಅನ್ನಿಸ್ತು. ಯಾಕಂದ್ರೆ ಕನಿಕಾ ಅಹುಜಾ ಅವ್ರು ಅಟ್ಲೀಸ್ಟ್ 1 ವಿಕೆಟ್ ಗೊತ್ತಿದೆ ಗುರು, ಅವರು 6 ಹೊಡ್ಸ್ಕೊಂಡು ಒಂದು ವಿಕೆಟ್ ಅರ ತಗೊಡ್ತಿದ್ರು. ಅಟ್ಲೀಸ್ಟ್ ಆ ವಿಕೆಟ್ ಬಂದಿತ್ತು ಅಂತಂದ್ರೆ ನಮ್ದು ಅವ್ರು ಆಲ್ಔಟ್ ಆಗಿರೋರು 9ನೇ ವಿಕೆಟ್ ಗುರು. ನಂಗೆ ಲಿಟ್ರಲಿ ನಂಗೆ ಹೆಂಗೆ ಅನಿಸ್ಬಿಡ್ತು ಅಂತಂದ್ರೆ ಏನ್ ಗುರು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡೋದು ಬದಲು ಸೈಲೆಂಟಾಗಿ ಮನೇಲಿ ಇಷ್ಟು ಎರರ್ಗಳು ಮಾಡ್ತಾರೆ, ಕ್ಯಾಚ್ಗಳು ಬಿಡ್ತಾರೆ. 12 ಗಂಟೆ ತನಕ ಮ್ಯಾಚ್ಗಳು ನೋಡ್ಕೊಂಡು ಕೂತಿರ್ತೀವಿ ನಿದ್ದೆಗೆ ಇಟ್ಕೊಂಡು, ಅದಕ್ಕೊಂದು ರೆಸ್ಪೆಕ್ಟ್ ಕೊಡೋದು ಬೇಡವಾ ಗುರು. ಸೊ ಎಷ್ಟು ಆಕ್ಚುಲಿ 12-12 ಆಗ್ತೈತೆ ಮ್ಯಾಚ್ ಮುಗಿಯೋಷ್ಟೊತ್ತಿಗೆ. ಅದು ಏನಪ್ಪ ಇದೇನು ನಾನು ಇದನ್ನ ಯಾಕೆ ಈ ತರ ಮಾತಾಡ್ತಾ ಇದೀನಿ ಅಂದ್ರೆ ಡಿಸಪಾಯಿಂಟ್ಮೆಂಟ್. ನಾನು ಅನ್ಕೊಂಡಿದ್ದೆ ಇವ್ನು ಹೇಳ್ದೆ ಬಿಡೋ ಸೂಪರ್ ಓವರ್ ಆಯ್ತು ಗೆಲ್ತೀವಿ, ಫಸ್ಟ್ ಹಿಸ್ಟ್ರಿ ನಾವು ಮಾಡ್ತೀವಿ, ಸೂಪರ್ ಓವರ್ ನಮ್ದೇ ಇರುತ್ತೆ, ಹೆಸರು ಇರುತ್ತೆ, ಮಾತಾಡಕ್ ಏನ್ ಖುಷಿ ಇರುತ್ತೆ ಗೊತ್ತಾ, ನಾಳೆ ಫುಲ್ ಜೋಶಲ್ಲಿ ಏನ್ ಮಾತಾಡ್ಬೇಕು ಅಂತ ಆ ತರ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೆ ನಾನು. ಆಕ್ಚುಲಿ 2 ನಿಮಿಷ ನಾನು ಬಾಯಲ್ಲಿ ಬೆಳ್ಳಿಕೊಂಬಿಟ್ಟೆ, 8 ರನ್ ಇವ್ರ ಕೈಲಿ ಹೊಡಿಯಕ್ಕಾಗಿಲ್ವಲ್ಲ. ಸ್ಮೃತಿ ಮಂದನ ಯಾಕೆ ಬಂದು ನಾನು ಅವ್ನು ಯಾರೋ ಪಾಪ ಸ್ಟೇಡಿಯಂ ಅಲ್ಲಿ ಬೈತವನೆ ಯಾವ ಗುರು ಇವಳು ನಿಜ ಟಿವಿ ಬಂತದ. ಆಕ್ಚುಲಿ ನನ್ನ ನಂಬಲ್ಲ, ಅವ್ರು ಸಡನ್ ತೋರಿಸ್ಬಿಟ್ಟು ಹಂಗೆ ಇಳಿಸ್ಬಿಟ್ರೆ ಕೆಳಗಡೆಗೆ ಅದನ್ನ. ಅವ್ನು ಬೈದ ಯಾರು ಗುರು ಇವಳು 8 ರನ್ ಹೊಡಿಯಕ್ಕಾಗಿಲ್ಲ, ಯಾಕೆ ಬಂದವಳು ಇವಳು ರಿಟರ್ನ್ ಅಂತ. ಸ್ಮೃತಿ ಮಂದನಾಗೆ ಆಕ್ಚುಲಿ ಅಷ್ಟು ಸಪೋರ್ಟ್ ಮಾಡ್ತೀವಲ್ಲ, ಏನಕ್ಕೆ ಸ್ಮೃತಿ ಮಂದನ ಬಂದ್ರು? ಏನ್ ನೀವು ಹೊಡೆದು ಹೀರೋ ಆಗ್ಬೇಕು ಅಂತ ಬಂದ್ರ? ನೀವು ಹೊಡಿಯೋ ಕೆಪಾಸಿಟಿ ಇಲ್ಲ ಗೊತ್ತು, 6 ಹೊಡಿಯೋಕೆ ಕಷ್ಟ ಐತೆ, ನೀವು ಯಾಕೆ ಆ ಥರ ಮಾಡ್ತಾ ಇದ್ದೀರಾ? ಬೇಡವಾಗಿತ್ತು ಗುರು, ನೀವು ಆರಾಮ್ಸೆ ಏನೋ ಎಲ್ಸಾ ಪೆರಿ ಅವ್ರನ್ನ ಕರ್ಸಿ 3ನೇ ಗುರು ಕಾಮೆಂಟ್ರಿ ಏನಂತ ಹೇಳ್ತಾರೆ ಗೊತ್ತಾ ಗುರು, 4ನೇ ಬಾಲ್ಗೆ ಮ್ಯಾಚ್ ಮುಗಿಯುತ್ತೆ ಅಂತ. ಅಲ್ಲ ಗುರು, ನಮ್ಮ ಇದಕ್ಕೆ ಆಡಿಯನ್ಸ್ ಏನ್ ಹೇಳ್ತಾರೆ, ಬಾಯಿ ಮುಚ್ಕೊಂಡು ಹೋಗಿ ಬಾಯಿ ಮುಚ್ಕೊಂಡು ಹೋಗಿ ಅಂತಲ್ಲ ಪಾಪ. ಇಲ್ಲ ಅವ್ರೇನ್ ಹಂಗ ರೇಗಿಸಿದ್ರು. ಆಕ್ಚುಲಿ ಅವ್ರು ಏನಂತಂದ್ರು ಗೊತ್ತಾ, ಟಾಟಾ ಬಾಯ್ ಅಂತಂದ್ರು. ಅವ್ರ ಲಾಸ್ಟ್ ಅಲ್ಲಿ 2 ಬಾಲ್ ಇತ್ತು, ಒಂದು 6 ಹೊಡಿಯೋ ಚಾನ್ಸಸ್ ಇತ್ತು. ಆದ್ರೂ ಅವ್ರು ಏನಂದ್ರೆ ಗ್ರೇಸರೀಸ್ ಅವ್ರು ಗೊತ್ತಾ ನಗ್ತಿದ್ರು ಇವ್ರು ಆಡೋ ರೀತಿ ನೋಡ್ಬಿಟ್ಟು. ಸಪೋರ್ಟ್ ಮಾಡ್ತಾರಲ್ಲ ಗುರು. 4ನೇ ಬಾಲ್ ಇನ್ನೇ 2 ಬಾಲ್ ಮಿಕ್ಕಿದೆ, ಅಲ್ಲೂ ಕೂಡ RCB ಅಂತ ಕಿರ್ಚ್ತಾ ಇದ್ರ ಕ್ರೌಡ್ಗಾರು. ಅದಕ್ಕೆ ಬೆಲೆ ಬೇಡವಾ ಗುರು? ಅದಕ್ಕೆ ಬೆಲೆ ಕೊಡ್ಬೇಕಾಯ್ತು ಗುರು ಸ್ಮೃತಿ ಮಂದಣ್ಣ. ವರ್ಸ್ಟ್ ಗುರು ಆಕ್ಚುಲಿ ನನ್ನ ಕ್ಯಾಪ್ಟನ್ ಸ್ಮೃತಿ ಮಂದನ ಕ್ಯಾಪ್ಟನ್ಸಿ ನೆನ್ನೆ ಬೆಸ್ಟ್ ಅನಿಸ್ತು ನನಗೆ. ಈ ನೆನ್ನೆ ಮ್ಯಾಚ್ ನೆನ್ನೆ ವರ್ಸ್ಟ್ ಅನ್ಸಿದ್ದು, ಬೆಸ್ಟ್ ಅಲ್ಲ ಮೊನ್ನೆ ಮ್ಯಾಚ್ ಬೆಸ್ಟ್ ಅನ್ಸಿದ್ದು ನನಗೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಇವ್ರು RCB ಅವ್ರು ಏನಾದ್ರು ಗೆಲ್ಲಿಲ್ಲ ಅಂತಂದ್ರೆ ಪ್ಲೇ ಆಫ್ ಕನ್ಸ್ ಬಗ್ನ ಬರ್ಕೊಡ್ತೀನಿ. ಯಾಕಂದ್ರೆ ಎಡವಾದೆ ಹಿಂಗೆ ನಾವು 2 ಮ್ಯಾಚ್ ಗೆದ್ದಿದ್ದೀವಿ, ಇನ್ನೊಂದು ಮ್ಯಾಚ್ ಗೆದ್ದು ಇವತ್ತು ಮ್ಯಾಚ್ ಗೆಲ್ಲೋ ಮ್ಯಾಚ್ ಗುರು. 6 ಪಾಯಿಂಟ್ ನಿನ್ನ ಕೈಗೆ ಸಿಕ್ಕಿರೋದು. ಇನ್ನೊಂದು ಮ್ಯಾಚ್ ಗೆದ್ದಿರ ನೀನು ಕ್ವಾಲಿಫೈ ಆಗ್ತಾ ಇದ್ದೆ. ನೀನು ಇನ್ನೂ 3 ಮ್ಯಾಚ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ದಿಸ್ ಇಸ್ ಲೈಕ್ ಒಂಥರ ಡೂ ಆರ್ ಡೈ ಸಿಚುವೇಶನ್ ತಗೊಂಡ್ಬರ್ತಾರೆ, ಬಾಯಿಗೆ ಬರ್ಸ್ತಾರೆ ಗುರು. ನಂಗೆ ಅದೇ ಬೇಜಾರು ಏನಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಇತ್ಕೊಂಡು ಬೆಂಗಳೂರಲ್ಲಿ ಮ್ಯಾಚ್ ಹೋಗೋಕೆ ಲೈಕ್ ಏನೋ ಬಿಡಪ್ಪ ಇಲ್ಲೇ ಇದೆ ಪಕ್ಕದಲ್ಲಿ ಹೋಗ್ಬೋದು. ನಮ್ಮ ಆ್ಯಕ್ಚುಲಿ ಮ್ಯಾಚ್ ಹೋಗಿ MI ಮೇಲೆ ಮ್ಯಾಚ್ ಹೋಗಿದಾಗ ಯಾರೊಬ್ರು ಕೇಳಿದ್ದು, ಗುರು ನಾನು ಎಲ್ಲೋ ಅಲ್ಲಿ ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ ಗುರು, ಬೆಳಗಾವಿಯಿಂದ ಬಂದಿದ್ದೀನಿ, ಹುಬ್ಳಿಯಿಂದ ಬಂದಿದ್ದೀನಿ, ಅಷ್ಟು ದೂರದಿಂದ ಇಲ್ಲಿ ತನಕ ಒಂದು ಮ್ಯಾಚ್ ನೋಡ್ತಾರಲ್ಲ ಆ ಒಂದು ಅಭಿಮಾನ ಅದೆಲ್ಲೋಯ್ತು ಗುರು. ನೆನ್ನೆ ಆಕ್ಚುಲಿ ನಾವು ಅಲ್ಲಿ ಸ್ಟೇಡಿಯಂ ಇಂದ ಆಚೆಗಡೆ ನಿಂತಿರ್ಬೇಕಾದ್ರೆ ನಾವು ಗೇಟ್ ಎಂಟ್ರಿ ಕೊಡ್ತೀವಲ್ಲ, ಚೆಕಿಂಗ್ ಇತ್ತು ತುಂಬಾ, ಸೆಕ್ಯೂರಿಟಿ ಚೆಕಿಂಗ್ ಅಲ್ಲೇ ನಿಂತ್ಕೊಂಡಿದ್ದು ಆಗ್ಬಿಟ್ಟು ಗೇಟ್ ಹತ್ರ ನಿಂತಿರ್ಬೇಕಾದ್ರೆ ಬ್ಲಾಕ್ ಅಲ್ಲಿ ಬಂದು ಟಿಕೆಟ್ ಕೇಳ್ತಾರೆ ಗುರು. RCB ಸಪೋರ್ಟ್ ಮಾಡಕ್ಕೆ ಟಿಕೆಟ್ ಸಿಕ್ತಿಲ್ಲ ಅವ್ರಿಗೆ. ಬ್ಲಾಕ್ ಇದೆಯಾ ಅಂತ ನನ್ನ ಬಂದು ಕೇಳ್ತಾ ಇದಾರೆ. ನಾನು ಆಕ್ಚುಲಿ ಇಲ್ಲ ಸರ್ ನಾವೇ ಮಾಮೂಲಿ ಟಿಕೆಟ್ ತಗೊಂಡಿರೋದು ಅಂತ ಹೇಳಿದ್ವಿ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಪ್ರೀತಿ ಮಾಡ್ತಾರೆ RCB ತಂಡನ. ನೀವು ಈ ತರ
ಸೋತ್ರೆ ಬೇಕಾದ್ರೆ ಒನ್ ಸೈಡೆಡ್ ಮ್ಯಾಚ್ ಆಗಿ ಸೋತೋಗ್ಬೇಡಿ. ಬಟ್ ಈ ತರ ಬಂದು ಸೂಪರ್ ಓವರ್ ಆಗಿ ಹಿಸ್ಟ್ರಿ ಮಾಡೋ ಟೈಮಲ್ಲಿ ನೀವು ಹೋಗಿ ಸೋಲ್ತೀರಾ ಅಂತಂದ್ರೆ ಆಕ್ಚುಲಿ ಒಂದು ಫಸ್ಟ್ ನೋಡ್ಬೇಕು ಅಂದ್ರೆ ಗೆಲ್ಲೋ ಮ್ಯಾಚು 180 ರನ್ ನೋಡಿದ್ದಾರೆ. ಆ ಕೊನೆ ಓವರಲ್ಲಿ 18 ರನ್ ರೇಣುಕಾ ಸಿಂಗ್ ಅವರು ಕೊಟ್ಬಿಟ್ಟು ತಪ್ಪು ಮಾಡಿದ್ರು, ಅಲ್ಲೂ ವಿನ್ ಆಗ್ಬೋದಾಯ್ತು. ಅಟ್ಲೀಸ್ಟ್ ಒಂದು ರನ್ ಹೆಂಗಾರು ತಡ್ಕೊಂಡ್ಬಿಟ್ಟಿದ್ರೆ ಲೈಕ್ 5ನೇ ಬಾಲಲ್ಲಿ ಇವರೆಲ್ಲ 38 ಸರ್ಕಲ್ ಹೊಡೆದ್ರೆ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು. ಆ ಕೊನೆ ಬಾಲಲ್ಲಿ ಲಾಸ್ಟಲ್ಲಿ ನಿಲ್ಸ್ಕೊಂಡಿದ್ದಾರೆ, ಆ 38 ಸರ್ಕಲ್ 5ನೇ ಬಾಲಲ್ಲಿ ನಿಲ್ಸ್ಕೊಂಡಿದ್ರೆ 1 ರನ್ ಸೇವ್ ಮಾಡಿದ್ರೆ ಆಗೋಗ್ತಿತ್ತು. ಅದು ಮಾಡಿಲ್ಲ. ಇವರು ಹೊಸ ರೂಲ್ಸ್ಗಳು ಇವರೇ ಕ್ರಿಯೇಟ್ ಮಾಡ್ತಾರೆ. ಏನೋ ಸ್ಟಂಪಿಂಗ್ ಆಗಿರೋದನ್ನ ರನ್ಔಟ್ ಕೊಡ್ತಾರೆ, ಆ ಪಾಪ ಹರಿಕೊಂಡು ಹಿಡಿದ್ಬಿಟ್ಟು ಸ್ಟಂಪಿಂಗ್ ಮಾಡ್ತಾರೆ. ಅದು ಆಕ್ಚುಲಿ ಬಂದ್ಬಿಟ್ಟು ಸ್ಟಂಪರ್ಸ್ಗೆ ಕೊಡ್ಬೇಕು ಗುರು, ಬೌಲರ್ಸ್ ಲೆಕ್ಕ ಆಡ್ ಆಗ್ಬೇಕು. ಅದು ಆಕ್ಚುಲಿ ವಿಕೆಟ್ ನೋಡಿದ್ರೆ ಆ ವಿಕೆಟ್ ನೋಡಿದ್ರೆ ತಗೊಂಡೋಗಿ ರನ್ಔಟ್ ಅಂತ ಕೊಡ್ತಾ ಇದಾರೆ. ಬಾಲ್ ಏನೋ ಬ್ಯಾಟಿಗೆ ಟಚ್ ಆಗಿಲ್ಲ, ಬರೀ ಪ್ಯಾಡಿಗೆ ಇಲ್ಲ ಅಂತಂದ್ರೆ ಬಾಡಿ ಟಚ್ ಆಯ್ತು ಅಂತಂದ್ರೆ ನೀವು ಯಾಕೆ ಗುರು LBW ಕೊಡೋದು ನೀನು? ಹಂಗಾದ್ರೆ ಎಲ್ಲ ಕೊಡ್ತೀರಾ ತಾನೆ. ನೀನು ಇಲ್ಲಿ ಟಚ್ ಇದ್ರು ಲೆಗ್ ಬೈಸ್ ಅಂತಂದ್ರೆ ನೀನು ಬಾಡಿಗೆ ಟಚ್ ಆಗೈತೆ, ಬಾಡಿ ಪಾರ್ಟಿಂದ ಟಚ್ ಆಗಿ ನೀನು ರನ್ಔಟ್ ಮಾಡಿದ್ರು ಅದ್ರ ಸ್ವಲ್ಪ ರೂಲ್ಸ್ಗಳು ಚೇಂಜ್ ಮಾಡಿ. ರೂಲ್ಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಲ್ಲ, ಬಟ್ ಈ ಥರ ಸಿಲ್ಲಿ ರೂಲ್ಸ್ಗಳು. ಆಮೇಲೆ ಇನ್ನೊಂದು ಔಟ್ ಸೈಡ್ ಆಫ್ ಸ್ಮಿತಿ ಮಂದನ್ ಔಟ್ ಆಯ್ತು ಗೊತ್ತಾ LBW. ಆಕ್ಚುಲಿ ಅದು ನನ್ನ ಅನ್ಸಿದ ಪ್ರಕಾರ ನಾರ್ಮಲ್ ಆಗಿ ಯಾವುದೇ ವಿಕೆಟ್ ಅಲ್ಲಿ ಆ ಬಾಲ್ ಬಿಟ್ಟಿದ್ರು ವಿಕೆಟ್ ಹೊಡೆದಿರೋದು ಅದು. ಹೌದು, ಔಟ್ ಸೈಡ್ ದಿ ಆಫ್ ಸ್ಟಂಪ್ ಯಾಕೆ ಗುರು ನಿನಗೆ? ನೀನು ಬರ್ತಾ ಇದ್ದೆ ಯಾಕಂದ್ರೆ ಲೋ ಅಲ್ಲಿ ಐತೆ ಗುರು. ಹೈ ಅಲ್ಲಿ ಇದ್ರೆ ಓಕೆ, ನಿನ್ ಸ್ಪಿನ್ನರು ಲೋ ಅಲ್ಲಿ ಆಗ್ತಾ ಇದೆಯಾ, ಬಾಲ್ ಆರಾಮ್ಸೆ ಹಿಂಗ್ ಬಂದು ಹಿಂಗ್ ಟರ್ನ್ ಅಲ್ಲ, ಆ ಬಾಲ್ ಸ್ಟ್ರೈಟ್ ಹೋಗಿದ್ರು ವಿಕೆಟ್ ಅಲ್ಲ. 3ನೇ ವಿಕೆಟ್ ಹೊಡೆದಿರೋದು ಅದು. ಸೆಂಟ್ರ್ ವಿಕೆಟ್ಗೆ ಹೊಡಿಬೇಕು ಅಂತ ಏನೋ ವಿಕೆಟ್ ಹೊಡಿತಿರ್ತಾರೆ, ಒಟ್ನಲ್ಲಿ ಏನೇ ಆದ್ರೂ ಔಟ್ ಕೊಡಬೇಕಾಗಿತ್ತು. ಅಲ್ಲೂ ಕೂಡ ನಾವು ಎಡವುದ್ವಿ. ಅಂಡ್ ಸ್ಮಿತಿ ಮಂದನ್ ಅವರು ವರ್ಸ್ಟ್ ಕ್ಯಾಪ್ಟನ್ಸಿ, 6 ಹೊಡೆಯೋಕ್ಕಾಗಿಲ್ಲ ಅಂತಂದ್ರೆ, ಮ್ಯಾಚ್ನ ಗೆಲ್ಸಕ್ಕಾಗಿಲ್ಲ ಅಂತಂದ್ರೆ ನೀವು ಕ್ಯಾಪ್ಟನ್ ಆಗಿ ನಾಲಾಯಕ್ ಅಂತ ನಾನು ಬರ್ಕೊಡ್ತೀನಿ. 99% ವಿನ್ ಆಗೋ ಮ್ಯಾಚ್ ಗುರು. ಸೊ ಅಲ್ಲಿ ನಾನು ಟ್ವೀಟ್ ನೋಡ್ತಾ ಇದ್ದೆ. ಸೊ ಎಲ್ಲರೂ RCBನೇ ವಿನ್ ಆಗ, ಈವನ್ ಕಾಮೆಂಟ್ರಿ ಬಾಕ್ಸ್ ಅಲ್ಲೂ ಕೂಡ RCB ವಿನ್ ಆಗುತ್ತೆ ಬಿಡ್ರಿ, ತಲೆ ಕೆಡ್ಸ್ಕೊಬಿಡ್ರಿ ಅಂತ ಕುತ್ಕೊಂಡು ಹೇಳ್ತಾ ಇದಾರೆ ಅಲ್ಲಿ. ಹಂಗಂತ ನಮಗೂ ಆಕ್ಚುಲಿ ಅದೇ ಹೋಪ್ಸ್ ಇದ್ದಿದ್ದು ಗುರು, ವಿನ್ ಆಗುತ್ತೆ ಅಂತ. ಈ ತರ ವರ್ಸ್ಟ್ ಆಗಿ ಆಡ್ಬಿಟ್ಟು ವರ್ಸ್ಟ್ ಕ್ಯಾಪ್ಟನ್ಸಿಯಿಂದ ಸೋಲ್ತೀವಿ ಅಂತ ನಾನು ಲಿಟ್ರಲಿ ಅನ್ಕೊಂಡಿರ್ಲಿಲ್ಲ. ನನಗೆ ಬೇಜಾರಾಗಿದೆ ಸ್ಮಿತಿ ಮಂದನ್ ಅವರು. ಸೊ ಎಲ್ಸಾ ಪೇರಿ ಅವರು ಗುರು, ನೀವು ಒಂಥರ ನಮ್ಮ ABD ಅಂತಾನೆ ಹೇಳ್ಬೋದು. ಎಲ್ಲಾನು ಆಕ್ಚುಲಿ ನಾವೇನಾದ್ರೂ ಇನ್ ಕೇಸ್ ನೆಕ್ಸ್ಟ್ ಮ್ಯಾಚ್ ನಾವು ಸೋತ್ರು ಕೂಡ, ನಿಮ್ಮಿಂದ ಸೋತ್ರು ಕೂಡ ನಾವು ನಿಮ್ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ನೀವು ಎಷ್ಟೊಂದು ಮ್ಯಾಚ್ ನ ಗೆಲ್ಸ್ಕೊಂಡು 3 ಮ್ಯಾಚ್ ಇಂದ ಕನ್ಸಿಕ್ಯೂಟಿವ್ ಆಗಿ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಗುರು. 80, 50 ಆ ತರ ಹೊಡ್ಕೊಂಡ್ ಬಂದಿದ್ದಾರೆ. ಎಲ್ಸಾ ಪೇರಿ ಅವ್ರದ್ದು ಒಂದೇ ಒಂದು ಇನ್ನಿಂಗ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ಕೊಟ್ಟಿದ್ದಾರೆ ಅಂತ ತೋರಿಸಿ ನಾನು ಅವಾಗ ಒಪ್ಕೊಂತೀನಿ. ಯಾಕಂದ್ರೆ ತುಂಬಾ ಓವರ್ ಹೈಪ್ ಮಾಡ್ತಾ ಇದಾರೆ ಎಲ್ಸಾ ಪೇರು ಸ್ಮಿತಿ ಮಂದನ್ ಅವ್ರನ್ನ. ಅಲ್ಲಿ ಆಕ್ಚುಲಿ ಓವರ್ ಹೈಪ್ ಯಾರು ಕೊಡ್ಬೇಕು ಅಂತ ಪಾಪ ಆಕ್ಚುಲಿ ರಿಚಾ ಘೋಷ್ ಕೊಡ್ಬೇಕು. ರಿಚಾ ಘೋಷ್ ಮೊನ್ನೆ ಗೆಲ್ಸಿದ್ದು ರಿಚಾ ಘೋಷ್. ನಾನು ಅನ್ಕೊಂಡಿದ್ದೆ 200+ ಹೊಡೆಯಲ್ಲ ಅಂತ. ಸೊ ಇಂಡಿಯನ್ ಬ್ಯಾಟರ್ ಆಕ್ಚುಲಿ ನನಗೆ ಇಷ್ಟ ಆಗ್ತಾ ಇರೋದೇ ರಿಚಾ ಘೋಷ್ ಅವರೊಬ್ರು. ಅದ್ ಬಿಟ್ರೆ ಎಲ್ಸಾ ಪೇರಿ ಅವರು, ಕನಿಕಾ ಔಜ್ ಅವರು ಚೆನ್ನಾಗಿ ಆಡ್ತಾ ಇದಾರೆ. ಏನ್ ಗುರು ನೀವ್ ಏನ್ ಮಾಡಕ್ ಹೊರಟಿದ್ದೀರಾ ನಂಗೆ ಅರ್ಥ ಆಗ್ತಲ್ಲ. ಸ್ಮಿತಿ ಮಂದನ್ ಆಕ್ಚುಲಿ ನಾನು ಅವ್ರನ್ನ ಫೋಕಸ್ ಮಾಡ್ತಾ ತೋರಿಸ್ತಾ ಇದೀನಿ, ಕ್ಲೂಲೆಸ್ ಆಗಿದ್ದಾರೆ ಏನೋ ಒಂಥರ. ಅದು ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಲಾಸ್ಟ್ ಅಲ್ಲಿ, ಇದೆಲ್ಲ ಕ್ರಿಕೆಟ್ ಅಲ್ಲಿ ಆಗೋದು ಸಹಜ ಅಂತ ಹೇಳ್ತಾರೆ. ಕ್ರಿಕೆಟ್ ಅಲ್ಲಿ ಆಗೋದು ಸಹಜ, ನೀನ್ ಬಂದ್ಬಿಟ್ಟು ಅದು ನಿನ್ ಕಡೆಯಿಂದ ಈಗ ನಾನು UP ವಾರಿಯರ್ಸ್ ಇತ್ತು ಗೊತ್ತಾ, UP ವಾರಿಯರ್ಸ್ ಅವ್ರ ತಂಡದ ಜಾಗದಲ್ಲಿ ನಾವಿದ್ದು ಅವ್ರು ಬಿಡಪ್ಪ ಮೈನ್ಯೂಟ್ ಎರರ್ ಮಾಡಿದ್ರು, ಅದಕ್ಕೋಸ್ಕರ ಗೆದ್ರು. ಬಟ್ ಅದಾದ್ಮೇಲೆ ಸೋತ್ರು. ಇದು ಮೈನ್ಯೂಟ್ ಅಲ್ಲ, ಇದು ಮೇಜರ್ ಎರರ್ ಗುರು. ನೀನು ಕೊಡ್ತಾ ಇರೋದು ಏನ್ 18 ರನ್ ಪ್ಲಾನಿಂಗ್ ಇಲ್ಲ, ಏನೋ ಫೀಲ್ಡ್ ಎಲ್ಲಿ ನಿಲ್ಸ್ಕೊಡ್ಬೇಕು. ಸರಿ ಹೊಡಿತಾ ಇದ್ದಾರೆ ತಾನೆ 6-4 ನ, ಯಾಕೆ ಒಳಗಡೆ ಲಾಂಗ್ ಆಫ್ ಅಲ್ಲಿ ನಿಲ್ಸ್ಕೊಂಡಿದ್ದೀರಾ? ಬಾಲ್ ತೆಗೆದ್ಬಿಟ್ಟು ಯಾರ್ಕರ್ಲಿ ಅಂತ ಹಾಕು, ಬೌನ್ಸ್ ಹಾಕು, ಮಿಡಲ್ ಪಿಚ್ ಹಾಕೊಡ್ತಾ ಇದ್ರೆ ಅವ್ರು ಎತ್ತಿ ಸೈಡ್ ಹೊಡಿತಾರೆ. ಇರೋ ಬಾಡಿಗೆ ಹಿಂಗೆ ಅಂದ್ರೆ ಸಾಕು, ರಪ್ ರಪ್ ಅಂತ ಹಾಚ್ಕೊಯ್ತಾವೆ. ಅವರು ಏನ್ ಎಂತ ಪ್ಲೇಯರ್ ಅಲ್ಲ ಗುರು, ಇವ್ರು ಸುಮ್ನೆ ನಾವು ಹೊಡಿತೀವಿ ಅದನ್ನೇ ಹೇಳ್ತಾರದು. ಅವ್ರು ಏನ ಗುರು ಸೋಫಿಯಾ ಅಕಿಲಸ್ಟೋನ್ ನಾನು ನೋಡಿರೋ ಮಟ್ಟಿಗೆ ಗೆಲ್ಸಲ್ಲ ಗುರು. ಅವರು ಹೊಡಿತಾರೆ, 1 6 ಹೊಡಿಯೋದು 2 6 ಹೊಡಿಯೋದು ಕೆಪಾಸಿಟಿ ಐತೆ. 4 6 ಹೊಡೆದವ್ರೆ, 4 4 ಹೊಡೆದವ್ರೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಲಾಸ್ಟ್ ಅಲ್ಲಿ ನಿಂತ್ಕೊಂಡು. ಅದು ಸ್ಕೋರ್ ಜಾಸ್ತಿ ಇಲ್ಲ ಗುರು, 33 ರನ್. ಕ್ರೂಷಿಯಲ್ ರನ್ಸ್ ಅವ್ರು ಹೊಡೆದಿರೋದು 34 ರನ್ಸ್ ಅಷ್ಟೇ. ಬಟ್ ಕ್ರೂಷಿಯಲ್ ರನ್ಸ್ ಲಾಸ್ಟ್ ಅಲ್ಲಿ ನೋಡಿ ಡ್ರಾಗ್ ನಿಂತ್ಕೊಂತು. ಮೊನ್ನೆ ಮ್ಯಾಚ್ ನಮ್ಮ ಇಂಡಿಯಾ ಗೆದ್ದಿದ್ದಕ್ಕೆ ಎಷ್ಟು ಖುಷಿಯಿಂದ ಇದ್ವಿ. ನಿನ್ನೆ ಕೂಡ ನಮ್ಮ RCB ತಂಡ, ನಮ್ಮ ಕರ್ನಾಟಕದ ಒಂದು ಬೆಂಗಳೂರು ತಂಡ ಗೆಲ್ಲುತ್ತೆ ಅಂತ ಕಾಯ್ತಾ ಕೂತಿದ್ವಿ ಗುರು. ಮೊನ್ನೆ ಖುಷಿ ಕೊಟ್ಬಿಟ್ಟು ನಿನ್ನೆ RCB ತಂಡ ಸೋತ್ಬಿಟ್ಟು ಫುಲ್ ಬೇಜಾರು ಗುರು. ನನಗೆ ಹೆಂಗೆ ಅಂತಂದ್ರೆ ನಿನ್ನೆ ಆ್ಯಕ್ಚುಲಿ ವಿಡಿಯೋನ ಒಂದು 15 ನಿಮಿಷ 20 ನಿಮಿಷ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ನೈಟ್ ಒಂದು ವಿಡಿಯೋ ಬಿಟ್ಟಿದ್ದೀವಿ, 3 ನಿಮಿಷದ ಮೇಲೆ ನಂಗೆ ಮಾತಾಡೋಕೆ ಆಗ್ತಾಯಿಲ್ಲ. ಏನು ಮಾತಾಡೋದು ನನಗೆ ಆ್ಯಕ್ಚುಲಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಬಿಡ ಬೆಳಿಗ್ಗೆ ಮಾತಾಡೋಣ ನೀಟಾಗಿ ಅಂತ ಹೇಳ್ಬಿಟ್ಟು ನಾನು ಬೇಗ ಮಾತಾಡ್ಬಿಟ್ಟು ಮುಗಿಸ್ಬಿಟ್ಟು ನಿನ್ನೆ ವಿಡಿಯೋ ಅಷ್ಟೇ ಗೈಸ್. ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಇವತ್ತಿನ ಮ್ಯಾಚ್, ನೆಕ್ಸ್ಟ್ ಮ್ಯಾಚು ಎಲ್ಲ ಡೆಲ್ಲಿ ಮೇಲೆ ಇಲ್ಲ ಅಂತಂದರೆ ಗುಜರಾತ್ ಮೇಲೋ ಇದೆ ಅಂತ ಅನ್ಕೊತೀನಿ. ಸೊ ಆ ಮ್ಯಾಚಲ್ಲಿ ಏನಾದರೂ ಮತ್ತೆ ಹಿಂಗೆ ಎಡವಟ್ ಮಾಡಿದ್ರೆ ನಮಸ್ಕಾರ. ಈ ಸತಿ ನೆಕ್ಸಲ ಕಪ್ ನಮ್ಮದೇ, ಈ ಸತಿ ಚೊಂಬೆ ಅನ್ಕೊಂಡು. ಸೊ ಗೈಸ್, ನಿಮ್ಗೆ ಏನಿಸ್ತು ನೆನ್ನೆ ಮ್ಯಾಚ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.